ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್, ನಾನು ಮನಿ ಅಬಂಡೆನ್ಸ್ದು ಜಾಸ್ತಿ ಹೇಗೆ ಮನಿ ಫ್ಲೋ ಜಾಸ್ತಿ ಆಗಬೇಕು ಅಂದರೆ ಯಾವ ಒಂದು ಮಂತ್ರ ಮತ್ತು ಯಂತ್ರ ಆಯಿತಾ, ಸೊ ಯಾವುದನ್ನು ಮಾಡಿಕೊಂಡ್ರೆ ಚೆನ್ನಾಗಿ ನಮಗೆ ತುಂಬ ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಈ ವಿಡಿಯೋದಲ್ಲಿ ರಿಲೇಷನ್ಶಿಪ್ ಸ್ಟ್ರಾಂಗ್ ಮಾಡೋದು ಒಂದು ರೆಮಿಡಿ ಇದೆ, ಸೊ ಅದ್ರದ್ದು ಹೇಳ್ತಾ ಇದ್ದೀನಿ. ಪ್ಲಸ್ ಇದ್ರ ಜೊತೆಗೆ ಒಂದು ಬೋನಸ್ ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ. ಸೊ ಅದು ಅಷ್ಟೇ, ಮನಿದು ಫ್ಲೋ ತುಂಬ ಚೆನ್ನಾಗಿ ಆಗಂಗೆ, ಅದು ಅಂದರೆ ಇನ್ಕ್ರೀಸ್ ಆಗಂಗೆ ಮಾಡುತ್ತೆ, ದುಡ್ಡು ಜಾಸ್ತಿ ಸೇರಂಗೆ ನಿಮ್ಮ ಮನೆಯಲ್ಲಿ, ಆ ಥರ ಅದು ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಾ ಫ್ರೆಂಡ್ಸ್, ಆಂಜನೇಯದು ಹನುಮಾನ್ದು ಒಂದು ಯಂತ್ರದ ಬಗ್ಗೆ ನಾನು ಇವತ್ತಿನ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಯಂತ್ರ ಯಾವ ಥರ ಇರುತ್ತೆ ಅಂದರೆ, ಅಷ್ಟದಳ ಕಮಲದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅಂದರೆ ಅದು ಆ್ಯಕ್ಚುಲಿ ಏನು ಗೊತ್ತಾ, ಭೋಜ್ ಪತ್ರದಲ್ಲಿ ಮಾಡ್ತಾರೆ. ಭೋಜ್ ಪತ್ರ ನಿಮ್ಗೆ ಗೊತ್ತಿರುತ್ತಲ್ಲ, ಈಗ ದೇವ್ರದ್ದು ಏನಾರ ಒಂದು ಬರಿತೀವಿ ನೋಡಿ ಮಂತ್ರ ಎಲ್ಲ, ಜಾಸ್ತಿ ಭೋಜ್ ಪತ್ರದಲ್ಲಿ ಯೂಸ್ ಮಾಡ್ತೀವಿ. ಭೋಜ್ ಪತ್ರ ಇಲ್ಲ ಅಂದರೂ ಅದಕ್ಕೆ ಎಷ್ಟು ರಿಸಲ್ಟ್ ಸರಿಯಾಗಿ ಸಿಗುತ್ತೋ ಅದೇ ಥರ ಒಂದು ಎಫೆಕ್ಟಿವ್ ಆಗಿರುವ ರಿಸಲ್ಟ್ ಒಂದು ವೈಟ್ ಪೇಪರಲ್ಲಿ ಬರೆಯೋದ್ರಿಂದನೂ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ? ಸೊ ಅದಕ್ಕೋಸ್ಕರ ನಾನು ವೈಟ್ ಶೀಟ್ ಮೇಲೆ ಬರೆದು ತೋರಿಸ್ತಾ ಇದ್ದೀನಿ. A4 ಶೀಟ್ನ ನೀವು ತೊಗೋಬೋದಾಗಿದೆ, A4 ಶೀಟ್ನಲ್ಲಿ ಬರೆಯೋದು. ಸೊ ಅದು ಹೇಗೆ ಬರಿಬೇಕು ಅಂತ ಪ್ರಾಪರ್ ವೇನಲ್ಲಿ ಬರಿಬೇಕು, ಸುಮ್ಮನೆ ಹೇಗೇಗೋ ಬರೆಯೋದಲ್ಲ. ನೀಟಾಗಿ ಅದು ನಾನು ತೋರಿಸ್ಕೊಡ್ತೀನಿ ಯಾವ ಥರ ಫಸ್ಟ್ ಹೆಂಗೆ ಬರಿಬೇಕು, ಅದಾದಮೇಲೆ ಯಾವ ಥರ ಹಾಕಬೇಕು, ಅದೆಲ್ಲ ಮಂತ್ರನೂ ಇರುತ್ತೆ, ಅದನ್ನು ಹೆಂಗೆ ಇಟ್ಬಿಟ್ಟು ಪ್ರತಿಷ್ಠಾಪನೆ ಥರ ಮಾಡಬೇಕು ಅಂತ, ಆಯಿತಾ? ಸೊ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ರಿಲೇಷನ್ಶಿಪ್ದು ಅಷ್ಟೇ, ಆ ಒಂದು ನಂಬರ್ದು ನಾನೇನು ತೋರಿಸ್ತೀನಲ್ಲ ಫ್ರೆಂಡ್ಸ್, ಅದನ್ನು ನೀವು ಏನು ಮಾಡಬೇಕು ಅಂದರೆ, ನೀವು ಮಲಗ್ತಿರಲ್ಲ ದಿಂಬು ಕೆಳಗಡೆ ಇಟ್ಕೋಬೇಕು. 21 ಡೇಸ್ ಮಾಡಬೇಕು ನೀವು, ಆವಾಗಲೇ ರಿಲೇಷನ್ಶಿಪ್ಪು ಸ್ಟ್ರಾಂಗಾಗಿ ಆಗುತ್ತೆ. ಈವನ್ ನೀವು ಹಸ್ಬೆಂಡ್ ಆ್ಯಂಡ್ ವೈಫ್ದು ಮಾಡ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಸ್ದು ಮಾಡ್ಕೋಬೋದು, ಆಯಿತಾ? ಸೊ ಯಾರ್ದು ಕೆಲವ್ರದ್ದೆಲ್ಲ ರಿಲೇಷನ್ಶಿಪ್ದು ತುಂಬ ವೀಕ್ ಇರುತ್ತಲ್ಲ, ಸೊ ಅದೆಲ್ಲ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋಲ್ಲ, ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಸೊ ನಾನು ಇದಕ್ಕೆ ಮಾರ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವ ಕಲರ್ ಮಾರ್ಕರ್ ತಗೋತೀನಿ ಅಂತ ಗೆಸ್ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ರಿಲೇಷನ್ಶಿಪ್ದು ಬಂದಾಗ ಅದು ಮತ್ತು ಹನುಮಾನ್ದು ಅಷ್ಟೇ ರೆಡ್ ಕಲರ್ದೇ ಯೂಸ್ ಮಾಡೋದು. ಕೆಂಪು ಅಂದರೆ ತುಂಬ ಇಷ್ಟ, ಆಯಿತಾ? ಸೊ ಆಂಜನೇಯ ದೇವ್ರದ್ದು ನೋಡಿದ್ದೀರಾ, ಕೇಸರಿನಲ್ಲಿ ಭೋಜ್ ಪತ್ರ ಇದ್ದರೆ ಕೇಸರಿ ಇದು ಬರುತ್ತೆ ನೋಡಿ ಫ್ರೆಂಡ್ಸ್, ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ವೈಟ್ ಶೀಟಲ್ಲಿ ನಾವು ಮಾಡ್ತಾ ಇರೋದ್ರಿಂದ ನಾನು ರೆಡ್ ಕಲರ್ ಮಾರ್ಕರ್ನ ತಗೋತಾ ಇದ್ದೀನಿ. ಸೊ ನಾನು ರೆಡ್ ಕಲರ್ ಮಾರ್ಕರ್ನ ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಹೇಗೆ ಬರಿಬೇಕು ಅನ್ನೋದ್ರದ್ದು ಫಸ್ಟ್ ನಾನು ನಿಮಗೆ ಹಾಗೆ ಹೇಳ್ತೀನಿ ಯಾವ ಥರ ಮಾಡೋದು ಅಂತ. ಸೊ ಅದನ್ನು ನೀವು ನೀಟಾಗಿ ಬರ್ಕೋಬೇಕಾಗುತ್ತೆ. ಸೊ ಜಸ್ಟ್ ಒಂದು ಹಾಗೆ ತೋರಿಸ್ತಾ ಇದ್ದೀನಿ, ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಅದು ಡೀಟೇಲಾಗಿ ತೋರಿಸ್ತೀನಿ, ಆಯಿತಾ? ಸೊ ಈ ಥರ ಒಂದು ಶೀಟ್ ತೊಗೋಬೇಕಾಗುತ್ತೆ. ಸೊ ಅದಕ್ಕೆ ನೀವು ಒಂದು ಸರ್ಕಲ್ಲಾಗಿ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ಯಾವುದೇ ಒಂದು ನೀವು ಸರ್ಕಲ್ ಥರ ಸುಮ್ಮನೆ ಲೈಟಾಗಿ ತೋರಿಸ್ತಾ ಇದ್ದೀನಿ. ಯಾವುದೇ ಒಂದು ಸರ್ಕಲ್ ನೀವು ಮಾಡಿದಾಗ ಅದು ಕೈ ಮಧ್ಯ ತೆಗಿಬಾರ್ದು ನೀವು, ಆಯಿತಾ? ಒಂದ್ಸಲ ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರೋ ಅದು ಎಂಡ್ ಆಗೋವರೆಗೂ ಕರೆಕ್ಟಾಗಿ ರೊಟೇಷನಲ್ಲೇ ಬರಬೇಕು, ಅಂದರೆ ಒಂದು ಸರ್ಕಲ್ ಫಾರ್ಮ್ ಆಗಬೇಕು, ಆಯಿತಾ? ಸೊ ಒಂದು ಸರ್ಕಲ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಫ್ರೆಂಡ್ಸ್, ಇದರಲ್ಲಿ ಯಾವ ಥರ ಬಂದಿದೆ ಅಂದರೆ, ಸೊ ನೋಡಿ, ಇಲ್ಲಿಂದ ಇಲ್ಲಿ ಮತ್ತು ಇಲ್ಲಿಂದ ಇಲ್ಲಿ ಒಂದು ಗೆರೆನ ಎಳ್ಕೊತಾ ಇದ್ದೀನಿ. ಸೊ ಈ ಕಡೆ ಒಂದು ಈ ಥರ ಎಳ್ಕೋಬೇಕು, ಕರೆಕ್ಟಾಗಿ ನೀವು ಅದನ್ನು ನೋಡಿಕೊಂಡೇ ಮಾಡಬೇಕು. ಆಮೇಲೆ ಕೆಳಗಿಟ್ಟು ತೋರಿಸ್ತೀನಿ ನಾನು. ಸೊ ನೋಡಿ, ಇಲ್ಲೊಂದು ಈ ಥರ, ಇಲ್ಲೊಂದು ಒಂಥರ ಇದು ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ಕ್ರಿಕೆಟ್ದು ಬಾಲ್ ಇರುತ್ತಲ್ಲ ಆ ಥರ ಕಾಣಿಸ್ತಾ ಇದಲ್ಲ. ಸೊ ಆ ಥರ ಟೆನ್ನಿಸ್ ಬಾಲು ಕ್ರಿಕೆಟ್ದೆಲ್ಲ ಬರುತ್ತಲ್ಲ ಆ ಥರ. ಸೊ ಈ ಥರ ಒಂದು ಬಂದಿದೆ ಫ್ರೆಂಡ್ಸ್. ಇದಾದಮೇಲೆ ಸೊ ನಾವು ಅಷ್ಟದಳಗಳು ಹಾಕೋಬೇಕಾಗುತ್ತೆ. ಸೊ ಅಷ್ಟದಳಗಳು ಯಾವ ಥರ ಹಾಕೋಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ನಾನು ಬರೋದು ತೋರಿಸ್ತಾ ಇದ್ದೀನಿ, ಆಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಷ್ಟದಳಗಳು ಅಂದರೆ 8 ದಳಗಳು ಬರುತ್ತೆ ಅಲ್ವಾ? ಸೊ ಲಕ್ಷ್ಮೀ ದೇವ್ರದ್ದು ತುಂಬ ಪ್ರಿಯವಾದ ದಳಗಳು ಯಾವುದು ಅಂದರೆ ಅಷ್ಟದಳಗಳು. ಸೊ ಅದ್ರ ಒಳಗಡೆ ನಾವು ಇದನ್ನು ಪ್ರತಿಷ್ಠಾಪನೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಸೊ ಮನಿ ಅಬಂಡೆನ್ಸ್ಗೋಸ್ಕರ, ಅಂದರೆ ದುಡ್ಡು ಚೆನ್ನಾಗಿ ಫ್ಲೋ ಆಗಲಿ ಅಂತ ಕಾರಣಕ್ಕೆ, ಆಯಿತಾ? ಸೊ ದುಡ್ಡು ಚೆನ್ನಾಗಿ ಫ್ಲೋ ಆದ್ರೇ ತಾನೇ ನಮಗೆ ಚೆನ್ನಾಗಿ ಅದು ಇದಾಗೋದು. ಸೊ ಅದಕ್ಕೋಸ್ಕರ. ಸೊ ಆಯಿತಾ ಫ್ರೆಂಡ್ಸ್, ನೋಡಿ ಈ ಥರ ಅಷ್ಟದಳಗಳು ಹಾಕೋಬೇಕಾಗುತ್ತೆ. ಕರೆಕ್ಟಾಗಿ ಅದು 8 ಬಂದಿರಬೇಕು, ದಳಗಳು 8 ಬಂದಿರಬೇಕು, ಅದಕ್ಕೆ ಅಷ್ಟದಳ ಅಂತ ಕರೆಯೋದು. ಲಕ್ಷ್ಮೀದು ಪ್ರತಿಷ್ಠಾಪನೆ ಮಾಡ್ತಿರೋದು. ಸೊ ಲಕ್ಷ್ಮೀದಿರುತ್ತೆ, ಪ್ಲಸ್ ನಾವು ಆಂಜನೇಯಂದು ಒಂದು ಮಂತ್ರನ ಇದರಲ್ಲಿ ಹಾಕಬೇಕಾಗುತ್ತೆ. ಸೊ ಇದು ತುಂಬ ಜನಕ್ಕೆ ಇದು ಗೊತ್ತಿರಲ್ಲ ಅಂದ್ಕೊಳ್ತೀನಿ. ಈ ಒಂದು ಮೆಥಡು ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ಲ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ? ಸೊ ಆಮೇಲೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ತುಂಬ ಜನ ಕೆಲವ್ರದ್ದೆಲ್ಲ ಏನಾಗ್ತಾ ಇದೆ ಅಂದರೆ,
ಕಮೆಂಟ್ಗಳು ಮಾಡ್ತಾರಲ್ವ. ಸೊ ಕಮೆಂಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಆ್ಯಕ್ಚುಲಿ ಕೆಲವ್ರದ್ದು ಏನಾಗುತ್ತೆ ಅಂದರೆ ಒಬ್ಬೊಬ್ರದ್ದು ಗುಡ್ ಕಮೆಂಟ್ಸು ಬರ್ತಾ ಇರುತ್ತೆ, ಬ್ಯಾಡ್ ಕಮೆಂಟ್ಸು ಬರ್ತಾ ಇರುತ್ತೆ. ಸೊ ನನಗೇನಾಗುತ್ತೆ ಅಂದರೆ ವೈ ಟಿ ಸ್ಟುಡಿಯೋದಲ್ಲಿ ತುಂಬ ಒಂದೊಂದು ಸಲ ಸ್ಟಕ್ ಆದಂಗೆ ಆಗುತ್ತೆ. ಅಂದರೆ ಜಾಸ್ತಿ ಜನ ಕಮೆಂಟ್ಸ್ ಆಗ್ತಾ ಇರ್ತಾರೆ ನೋಡಿ. ಸೊ ಅವಾಗ ನಾವು ಅದಕ್ಕೆಲ್ಲ ರಿಪ್ಲೈನೂ ಮಾಡಬೇಕು. ನೀವು ಅನ್ಕೋತೀರಾ ನಮಗೆ ಆ್ಯಕ್ಚುಲಿ ರಿಪ್ಲೈ ಮಾಡೋಕ್ಕೆ ನಮಗೆ ತುಂಬ ಟೈಮ್ ಬೇಕು ಅದಕ್ಕೆಲ್ಲ, ಗೊತ್ತಾ. ನಾನು ಆ್ಯಕ್ಚುಲಿ ತುಂಬ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಕಮೆಂಟ್ಸ್ಗಳಿಗೂ ರಿಪ್ಲೈ ಮಾಡಬೇಕು ಅನ್ನೋದೇ ನನಗಿದು. ಸೊ ಅದಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಒಂದೊಂದು ಸಲ ಏನಾಗುತ್ತೆ ಅಂದರೆ ಆ ಥರ ಕಮೆಂಟ್ಸ್ಗೆ ರಿಪ್ಲೈ ಮಾಡುವಾಗ ಬೈ ಚಾನ್ಸ್ ಏನಾರ ಒತ್ತುಬಿಟ್ಟು ಅದು ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನನಗೆ ಆ ಥರ ಒಂದು 2-3 ಜನಕ್ಕೆ ಆಗಿದೆ. ಸೊ ಅವ್ರಿಗೆ ಬೇಜಾರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದೇನಾಗುತ್ತೆ ಅಂದರೆ ಬ್ಲಾಕ್ ಆದಾಗ ಮತ್ತೆ ನಮ್ಗೆ ಅದನ್ನು ಅನ್ಬ್ಲಾಕ್ ಮಾಡೋಕ್ಕಾಗ್ತಾಯಿಲ್ಲ. ವೈ ಟಿ ಇದರಲ್ಲಿ ಹೇಳ್ತಾರೆ, ಅದು ಯೂಟ್ಯೂಬ್ ಇದರಲ್ಲಿ, ಆಯಿತಾ. ಸೊ ಆ ಥರ ಇನ್ ಕೇಸ್ ಏನಾರ ಆದರೆ ಆ ಥರ ಬೇಜಾರು ಮಾಡ್ಕೋಬೇಡಿ. ಬೇಕು ಅಂತ ನಾವು ಯಾವತ್ತೂ ಹಂಗೆ ಮಾಡಲ್ಲ, ಆಯಿತಾ. ಸೊ ಬೇಕು ಅಂತ ಯಾರೂ ಹಂಗೆ ಮಾಡಲ್ಲ, ಬೈ ಚಾನ್ಸ್ ಆ ಥರ ಆಗಿರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಸೊ ನೀವೆಲ್ಲ ನನ್ನ ಬ್ಲಾಗ್ಸ್ನ ನೋಡ್ತಾನೆ ಇದ್ದೀರಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗಿಂದ ನಾನು ಯಾವುದನ್ನು ನಾನು ಬ್ಲಾಕ್ ಮಾಡ್ತೀನಿ ಅಂದರೆ ತುಂಬ ಇದಾಗಿ ಮಾಡೋದು ಮಾತ್ರ ಬ್ಲಾಕ್ ಮಾಡೋದು. ಬಟ್ ಕೆಲವ್ರದ್ದು ಮ್ಯೂಟ್ ಥರ ಮಾಡಿದ್ದಾಗೂ ಅದನ್ನು ತೆಗಿಯೋಕ್ಕಾಗ್ತಾಯಿಲ್ಲ, ಆ ಥರದ್ದು ಸಿಚುವೇಶನ್ ಆಗೋಗಿದೆ, ಆಯಿತಾ. ಸೊ ಆ ಥರ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಬೇಕು ಅಂತ ಏನು ಮಾಡಲ್ಲ. ಸೊ ಕೆಲವ್ರಿಗೆ ಕೋಪ ಇರುತ್ತೆ ಅಂದ್ಕೊಂಡಿದ್ದೀನಿ, ಬಟ್ ಐ ಆಮ್ ಸಾರಿ. ನನ್ನ ಕಡೆಯಿಂದ ಏನಾರ ತಪ್ಪಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ, ಅದೊಂದು ಕೇಳೋಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ 8 ದಳಗಳು ಈ ಥರ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್, ಆಯಿತಾ. 8 ದಳಗಳು. ಇದು ಫುಲ್ಲು ರೆಡ್ ಕಲರ್ ಇಂಕ್ ಮಾರ್ಕರ್ ಇದರಲ್ಲೇ ನೀವು ಬರಿಬೇಕಾಗುತ್ತೆ, ಆಯಿತಾ. ರೆಡ್ ಕಲರ್ ಮಾರ್ಕರಲ್ಲೇ ಬರೀಬೇಕು. ಸೊ ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಮಧ್ಯದಲ್ಲಿ ನಾವು ಮಂತ್ರನ ಬರೀಬೇಕಾಗತ್ತೆ. ಸೊ ನಾನು ಕನ್ನಡದಲ್ಲೇ ಬರೆದು ತೋರಿಸ್ತೀನಿ. ಸೊ ಹೆಂಗೆ ಬರೀಬೇಕು ಅಂದರೆ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಅಂತ, ಆಯಿತಾ. ಹುಂ ಫಟ್ ಅದು ನಾನು ಆ್ಯಕ್ಚುಲಿ ಚಿಕ್ಕ ಜಾಗ ಇರುತ್ತೆ, ಚಿಕ್ಕ ಜಾಗ, ಮಧ್ಯದ ಜಾಗ ನಾನು ಹೇಳೋದು. ಸೊ ಈ ಮಧ್ಯದಲ್ಲಿ ಬರೀಬೇಕಾಗುತ್ತೆ. ಸೊ ನಾನು ಇಲ್ಲಿ ಕೆಳಗಡೆನೂ ನಿಮಗೆ ಬರೆದು ತೋರಿಸ್ತೀನಿ ಯಾವ ಥರ ಬರಿಬೋದು ಅಂತ, ಆಯಿತಾ. ಸೊ ಅದು ಬೇಕಾದ್ರೆ ನೀವು ಇದು ನಾರ್ಮಲ್ದು ರೆಡ್ ಕಲರ್ ಪೆನ್ ಬರುತ್ತೆ ನೋಡಿ. ಸೊ ರೆಡ್ ಇಂಕ್ ಪೆನ್ನ ಯೂಸ್ ಮಾಡಿಬಿಟ್ಟು ನೀವು ಬರಿಬೋದು. ಯಾಕೆಂದರೆ ಮಾರ್ಕರಲ್ಲಿ ನಾವು ಬರಿಬೇಕು ಅಂದರೆ ತುಂಬ ಅದು ಸ್ಪೇಸ್ ತೊಗೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಆಯಿತಾ. ಸೊ ಆ ಥರ ಮಾಡಿ. ಸೊ ಅದಾದಮೇಲೆ ನಂಬರ್ಸ್ನ ನಾವು ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ನಂಬರ್ಸ್ನೂ ಅಷ್ಟೇ ಕರೆಕ್ಟಾಗಿರುವಂತಹ ನಂಬರ್ಸ್ನೇ ನಾವು ಹಾಕೋಬೇಕಾಗುತ್ತೆ. ಸೊ ಅದು ಎಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ ನೋಡಿ. ಸೊ ಈ ಒಂದು ಫಸ್ಟ್ ಏನೊಂದು ಸರ್ಕಲ್ ಹಾಕಿದ್ವಲ್ಲ. ಸೊ ಇಲ್ಲಿ 1 ಅಂತ ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ 2 ಅಂತ ಸ್ಟಾರ್ಟ್ ಮಾಡಿ. ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿಂದ 3 4 5 6 7 8 9 10 ಈ ಥರ, ಆಯಿತಾ. ಸೊ ಇಲ್ಲಿ 10 ಅಂತ ನಂಬರ್ಸ್ ಯಾಕೆ ಹಾಕಿದ್ದೀನಿ ಅಂದರೆ ಒಂದಾದ್ಮೇಲೆ ಒಂದು ಯಾವ ನಂಬರ್ಸ್ ಹಾಕಿರ್ತೀನೋ ಆ ನಂಬರ್ಸಲ್ಲೇ ನೀವು ಆ ದಳಗಳನ್ನ ಹಾಕೊಂಡು ಹೋಗಬೇಕು. ಅದೊಂದು ರಿಚುವಲ್ ಆ್ಯಕ್ಚುಲಿ, ಆಯಿತಾ. ಅಂದರೆ ಇದೇ ಥರ ಮಾಡಬೇಕು ಅಂತ ಒಂದು ಪ್ರೊಸೀಜರ್ ಇದೆ ಇದರಲ್ಲಿ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಸೊ ಅದಕ್ಕೆ ನಂಬರ್ಸ್ ಹಾಕಿದ್ದೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ, ಆಯಿತಾ. ಸೊ ನಾನು ಅದು ಕೆಳಗಿಟ್ಟು ಹೇಳುವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಮಾಡಬೇಕು ಅಂತ. ಸೊ ಅದರದ್ದು ಮಂತ್ರ ನಾನು ಕೆಳಗಡೆ ಇನ್ನೊಂದು ಸಲ ಬರಿತಾ ಇದ್ದೀನಿ. ಸೊ ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್, ಓಂ ಹಂ ಹನುಮತೆ ಸೊ ಇದೇನು ಅಂದರೆ ಆಂಜನೇಯಂದು ತುಂಬ ಪವರ್ಫುಲ್ ಮಂತ್ರ ಆಗಿರುತ್ತೆ. ಸೊ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಅಂತ, ಆಯಿತಾ. ಸೊ ಅದು ತುಂಬ ಪವರ್ಫುಲ್ ಮಂತ್ರ. ಅದನ್ನು ನಾವು ಮಧ್ಯದಲ್ಲಿ ಇಲ್ಲಿ ಬರೀಬೇಕಾಗುತ್ತೆ. ಸೊ ಆಯಿತಾ, ಈ ಒಂದು ದಳದು ಮಧ್ಯದಲ್ಲಿ ಬರೀಬೇಕು. ಸೊ ನಾನು ಲಾಸ್ಟಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ, ಅಂದರೆ ಕೆಳಗೆ ಇಟ್ಬಿಟ್ಟು ಅದನ್ನು ಬರೆದು ತೋರಿಸ್ತೀನಿ. ಅದೇ ಥರ ಬರೀಬೇಕು ಫ್ರೆಂಡ್ಸ್, ನೀವು ಸ್ವಲ್ಪನೂ ಮಿಸ್ ಮಾಡೋಂಗಿಲ್ಲ, ಆಯಿತಾ. ಸೊ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ಅದೇ ಥರನೇ ಬರೀಬೇಕು, ಆವಾಗಲೇ ನಿಮಗೆ ವರ್ಕೌಟ್ ಆಗೋದು. ಸೊ ಇನ್ನೊಂದು ಹೇಳ್ತೀನಿ, ಮಧ್ಯದಲ್ಲೇ ಹೇಳ್ಬಿಡ್ತೀನಿ, ಬೋನಸ್ ಟಿಪ್ಸ್ ಹೇಳ.
ಸೊ ಬೋನಸ್ ಟಿಪ್ಸ್ ಏನು ಅಂದರೆ ಹುಡುಗಿರ್ಗಳಿಗೆಲ್ಲ ಇಷ್ಟ ಆಗುತ್ತೆ. ಈವನ್ ಹುಡುಗರು ಮಾಡಿ, ಯಾಕಂದರೆ ಕೆಲವರೆಲ್ಲ ಕೇಳ್ತಾ ಇರ್ತೀರ ಹುಡುಗರಿಗೆ ಯಾವುದೇ ಹೇಳೋದೇ ಇಲ್ಲ ಹೇಳಿ ಅಂತ. ಸೊ ಬಾಯ್ಸು ಮಾಡ್ಬೋದು, ಗರ್ಲ್ಸು ಮಾಡ್ಬೋದು. ಏನು ಮಾಡಿ ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪಾಟ್ ಥರ ತೊಗೊಳ್ಳಿ ಆಯಿತಾ. ಪಾಟ್ ಥರ ತೊಗೊಂಡು ಅದಕ್ಕೆ ಮಣ್ಣನ್ನು ಫಿಲ್ ಮಾಡಿ, ಮಣ್ಣು ಹಾಕೊಂಬಿಡಿ. ಅರ್ಧ ಮಣ್ಣು ಹಾಕಿದ್ಮೇಲೆ ನೀವೇನು ಮಾಡಬೇಕು ಅಂದರೆ ₹1 ಕಾಯಿನಾರ ತೊಗೊಳ್ಳಿ, ಇಲ್ಲ ಬೆಳ್ಳಿ ಕಾಯಿನಾರ ತೊಗೊಳ್ಳಿ. ನಿಮಗೆ ಕೇಪಬಲ್ ಆಗಿದ್ದರೆ ಬೆಳ್ಳಿ ಕಾಯಿನ್ ಇಡಿ. ಆ್ಯಕ್ಚುಲಿ ಇದು ನಿಮ್ಮ ಮನೆ ಒಳಗೆ ಇರುತ್ತಲ್ವಾ, ಸೊ ನಿಮಗೆ ಅದೇನು ನೀವು ಹೊರಗಡೆ ಹೋಗಿ ಎಸೆಯೋದೇನು ಮಾಡಲ್ಲ. ಸೊ ನಿಮ್ಮ ಮನೆ ಅಭಿವೃದ್ಧಿ ಆಗಬೇಕು ಅಂದರೆ, ನಿಮ್ಮದು ತುಂಬ ಚೆನ್ನಾಗಿ ಮನಿ ಅಬಂಡೆನ್ಸ್ ಜಾಸ್ತಿ ಆಗಬೇಕು ಅಂದರೆ ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕ್ಬಿಟ್ಟು ಅದು ಮುಚ್ಚಿಬಿಡಿ ಮಣ್ಣು. ಅದ್ರ ಮೇಲ್ಗಡೆ ನೀವು ತುಳಸಿದು ಒಂದು ಗಿಡನ ಇಟ್ಬಿಟ್ಟು ಮತ್ತೆ ಇನ್ನು ಹಾಫ್ ಪೋರ್ಷನ್ ಮಣ್ಣನ್ನು ಹಾಕ್ಬಿಟ್ಟು ಮುಚ್ಚಬೇಕು. ಬೆಳ್ಳಿ ಕಾಯಿನ್ ಇಲ್ಲಾಂದ್ರೂ ಡೋಂಟ್ ವರಿ, ₹1 ಕಾಯಿನ್ನೇ ಇಟ್ಬಿಟ್ಟು ನಾ ಹೇಳೋದ್ನಲ್ಲ, ಅರ್ಧ ಮಣ್ಣು ಹಾಕಿರ್ತೀರ, ₹1 ಕಾಯಿನ್ ಹಾಕಿ ಮತ್ತು ತುಳಸಿದು ಒಂದು ಗಿಡನ ತೊಗೊಂಬಂದು ನೆಟ್ಟಬೇಕಾಗುತ್ತೆ. ಅದಾದಮೇಲೆ ಅದ್ರ ಮೇಲ್ಗಡೆ ಮಣ್ಣು ಹಾಕ್ಬಿಟ್ಟು ಫುಲ್ಲು ಕವರ್ ಮಾಡಿ. ಗುರುವಾರದ ದಿನ ಮಾಡಿದ್ರೆ ತುಂಬ ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ. ಬುಧವಾರ ಮಾಡಿ ಇಲ್ಲ ಗುರುವಾರ ಮಾಡಿ ಆಯಿತಾ, ಬುಧವಾರ ಇಲ್ಲ ಗುರುವಾರ ಮಾಡಿ. ಸೊ ಅದನ್ನು ಹಿಂಗೆ ಮುಚ್ಚಿಬಿಟ್ಟು ಅಲ್ಲಿ ನೀವೇನು ಮಾಡಬೇಕು ಅಂದರೆ ದೇವ್ರದ್ದು ಪ್ರೇ ಮಾಡ್ಕೋಬೇಕು, ನಮ್ಮ ಮನೆಯದು ಮನಿ ಅಬಂಡೆನ್ಸು ಜಾಸ್ತಿ ಆಗಲಿ ಅಂತ. ಡೈಲಿ ಅದಕ್ಕೆ ನೀರು ಹಾಕ್ತಾಯಿರಿ. ಪೀರಿಯಡ್ಸ್ ಆದಾಗ ಹುಡುಗಿರ್ಗಳು ಹಾಕಕ್ಕೆ ಹೋಗ್ಬಾರ್ದು. ಸೊ ಅದೊಂದು 5 ಡೇಸ್ ಅವಾಯ್ಡ್ ಮಾಡಿ, ಯಾಕೆಂದ್ರೆ ತುಂಬ ಅದು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಯಾಕೆಂದರೆ ತುಳಸಿ ಗಿಡ ತುಂಬ ಸೆನ್ಸಿಟಿವ್ ಆಯಿತಾ. ಸ್ವಲ್ಪ ಇದು ಮಡಿ ಥರನೇ ಅದು ಯೂಸ್ ಮಾಡಬೇಕು. ಒಂದು ಸ್ವಲ್ಪ ಇದಾದ್ರೂ ಅದು ಒಣಗೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಅದೊಂದು ಆಯಿತು ಆಯಿತಾ, ಮನಿದು ಇನ್ಕ್ರೀಸ್ ಆಗೋದಕ್ಕೆ. ಸೊ ಬನ್ನಿ ಇವಾಗ ರಿಲೇಷನ್ಶಿಪ್ದು ಹೇಳ್ತೀನಿ. ಸೊ ಇದೆಲ್ಲ ಆದಮೇಲೆ ಕೆಳಗಡೆ ಇಟ್ಟುಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ರಿಲೇಷನ್ಶಿಪ್ಪು ಸ್ಟ್ರಾಂಗ್ ಆಗಿ ಆಗಬೇಕು ಅಂದರೆ ಯಾವ ಒಂದು ನಂಬರ್ಸ್ನ ನಾವು ಹಾಕೋಬೇಕಾಗುತ್ತೆ ಬಾಕ್ಸ್ ಒಳಗಡೆ ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಅದು ಈ ಥರ ಬರುತ್ತೆ. ಸೊ ಇದನ್ನು ಕೆಳಗಡೆ ಇಟ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಫಸ್ಟ್ ಹೇಳ್ತಾ ಇರೋದು, ಫಸ್ಟ್ನೇ ಒಂದು 4 ಬಾಕ್ಸ್ ನೀವು ಹಾಕೋಬೇಕಾಗುತ್ತೆ. ಸೊ 4 ಬಾಕ್ಸ್ ಹಾಕ್ಕೊಂಡು ಫಸ್ಟ್ ಲೈನಲ್ಲಿ ಯಾವ ನಂಬರ್ಸ್ ಬರುತ್ತೆ ಅಂದರೆ 9 ಬರುತ್ತೆ, 27 ಬರುತ್ತೆ, 88 ಇದೆ, ಮತ್ತು 27 ಇದೆ. ಮತ್ತು ಸೆಕೆಂಡ್ ಇದರಲ್ಲಿ 11, 56, 58, 33. ಥರ್ಡ್ ಒನ್ನಲ್ಲಿ 33, 15, 3 ಮತ್ತು 1. ಫೋರ್ತ್ ಇದರಲ್ಲಿ 32, 72 ಮತ್ತು 64, 11. ಇದೆಲ್ಲ ಏನು ಗೊತ್ತಾ, ಒಂಥರ ಇದು ಅನ್ಬ್ಲಾಕ್ ಮಾಡುವಂತಹ ನಂಬರ್ಸ್ ಆಗಿರುತ್ತೆ. ಆ್ಯಕ್ಚುಲಿ ಕೆಲವ್ರದ್ದೆಲ್ಲ ಇವಾಗೆಲ್ಲ ಕೇಳ್ತಾ ಇರ್ತೀರಲ್ಲ, ಯಾರು ಮಾತಾಡ್ತಿಲ್ಲ ಅಂದರೆ ಅವ್ರದ್ದು ಅನ್ಬ್ಲಾಕ್ ಹೇಗೆ ಮಾಡೋದು, ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಎಲ್ಲರನ್ನೂ. ಸೊ ಹೆಂಗೆ ಅನ್ಬ್ಲಾಕ್ ಮಾಡೋದು ಅದ್ರದ್ದು ಆಗುತ್ತೆ, ಪ್ಲಸ್ ನಿಮ್ಮದು ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗಿ ಮಾಡೋದಕ್ಕೂ ಆಗುತ್ತೆ. ಸೊ 2 ಥರನೂ ಅಂತಲೂ ಅಂದ್ಕೊಳ್ಳಿ. ಸೊ ಅದಕ್ಕೆ ಹೇಳಿದ್ದು, ಇದನ್ನು ದಿಂಬು ಕೆಳಗಡೆ ಇಟ್ಕೋಬೇಕಾಗುತ್ತೆ. 21 ಡೇಸ್ ಮಾಡಿ ಆಮೇಲೆ ಅದನ್ನು ಒಂದು ಚೀಟಿ ಥರ ಮಾಡಿಬಿಟ್ಟು ನಿಮ್ಮ ಒಂದು ಪರ್ಸ್ನಲ್ ಇಟ್ಕೊಂಡ್ರೆ ಯಾವಾಗ್ಲೂ ನಿಮಗೆ ಅದು 24 ಅವರ್ಸ್ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇರುತ್ತೆ. ಅಂದರೆ ರಿಲೇಷನ್ಶಿಪ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ ಅಂತ ಅರ್ಥ ಬರುತ್ತೆ ಇದು. ಸೊ ಆಯಿತಾ, ಇದನ್ನು ಅಷ್ಟೇ ಲಾಸ್ಟಲ್ಲಿ ಇಟ್ಬಿಟ್ಟು ನಾನು ತೋರಿಸ್ತೀನಿ. ಮತ್ತು ಇವಾಗ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಮನಿದು ಫ್ಲೋ ಚೆನ್ನಾಗಿ ಆಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ, ನಾನು ಹೇಳ್ತೀನಿ ನೋಡಿ, 3 ಚಕ್ರಾಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಒಂದು ಬಾಡಿನಲ್ಲಿ 7 ಚಕ್ರಾಸ್ ಇರುತ್ತೆ ಅಂತ ನಾನು ನಿಮಗೆ ವ್ಲಾಗ್ಸಲ್ಲಿ ಹೇಳಿದ್ದೀನಲ್ಲ. ಸೊ ಮೇನಾಗಿ ಆ್ಯಕ್ಚುಲಿ ಏನು ಬರುತ್ತೆ ಅಂದರೆ 6 ಚಕ್ರಾಸೇ ಇಂಪಾರ್ಟೆಂಟ್ ಆಗಿರುತ್ತೆ. ಸಹಸ್ರಾರ ಚಕ್ರ ಅದು ತುಂಬ ಜನ ಅದು ಕೌಂಟ್ಗೆ ತಗೊಳ್ಳಲ್ಲ, ಯಾಕೆಂದರೆ ಅದು ತಲೆಯ ಭಾಗದಿಂದ ಮೇಲ್ಗಡೆ ಇರುತ್ತೆ ಫ್ರೆಂಡ್ಸ್ ಆಯಿತಾ, ತಲೆ ಭಾಗದಿಂದ ಮೇಲ್ಗಡೆ ಇರುತ್ತೆ. ಸೊ ಹಾಗೆ ನೋಡೋಕೆ ಹೋದರೆ 6 ಚಕ್ರಾಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಸೊ ನಾನು ಇವಾಗ ಹೇಳ್ತೀನಿ, ನಮ್ಮ ಒಂದು ದುಡ್ಡು ಮನಿ ಫ್ಲೋ ಚೆನ್ನಾಗಿ ಆಗಬೇಕು ಅಂದರೆ 3 ಚಕ್ರಾಸು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಚಕ್ರಾಸ್ ಆಗಿರುತ್ತೆ. ಯಾವುದು ಅಂದರೆ ಮೂಲಾಧಾರ ಚಕ್ರ ಒಂದಾಗಿರುತ್ತೆ, ಮತ್ತು ಸ್ವಾಧಿಷ್ಠಾನ ಚಕ್ರ ಒಂದಾಗಿರುತ್ತೆ, ಮತ್ತು ಅನಾಹತ ಚಕ್ರ ಒಂದಾಗಿರುತ್ತೆ. ಸೊ 3 ಮೂಲಾಧಾರ ಚಕ್ರ ಅಂದರೆ ರೂಟ್ ಚಕ್ರ ಅಂತಾರೆ ನೋಡಿ ಫ್ರೆಂಡ್ಸ್. ರೂಟ್ ಚಕ್ರ ಎಲ್ಲಿ ಬರುತ್ತೆ ಅಂದರೆ, ನಾವೀಗ ಹಿಂಗೆ ಕೂತ್ಕೊಂಡಿರ್ತೀವಿ ನೋಡಿ, ನಮ್ಮ ಕೆಳಗಡೆ ಪೋರ್ಷನ್ದು ಏನು ಬರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ ಹಿಂಗೆ ಚಕ್ಕಂಡ್ ಬಟ್ಲೆ ಹಾಕೊಂಡು ಹಿಂಗೆ ಕೂತಾಗ ಸೊ ಕೆಳಗಡೆ ಏನೋ ಒಂದು ಜಾಗ ಇರುತ್ತೋ ಸೊ ಅಲ್ಲಿಂದ ರೂಟ್ ಚಕ್ರ ಸ್ಟಾರ್ಟ್ ಆಗೋದು ಆಯಿತಾ. ಸೊ ಅದೇ ಮನಿ ಅಬಂಡೆನ್ಸು ಚೆನ್ನಾಗಿ ಫ್ಲೋ ಆಗಂಗೆ ಮಾಡೋದು. ಅದೊಂದು ಆಯಿತಾ. ಅದಾದಮೇಲೆ ಹೊಕ್ಕಳಿನ ಜಾಗ ಸ್ವಾಧಿಷ್ಠಾನ ಚಕ್ರ, ಅದು ಸ್ವಾಧಿಷ್ಠಾನ ಚಕ್ರದಲ್ಲಿ ಏನು ಅಂದರೆ ಅದಕ್ಕೆ ಎಲ್ಲ ನಾವು ಏನು ಹೇಳೋದು ಅಂದರೆ ಹೊಕ್ಕಳಿಗೆ ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇರಿ ಅಂತ ಅದಕ್ಕೆ ಹೇಳೋದು ಆಯಿತಾ. ಸೊ ನಿಮಗೆ ಗೊತ್ತಲ್ಲ, ಹೊಕ್ಕಳಲ್ಲಿ ವಿಷ್ಣು ಲಕ್ಷ್ಮೀ ದೇವ್ರದ್ದು ವಾಸ ಇರುತ್ತೆ. ಅದು ನಮ್ಮ ಹಿಂದೂ ಇದ್ರ ಪ್ರಕಾರ ತೊಗೊಂಡ್ರೆ ಅದು ಬರುತ್ತೆ ಫ್ರೆಂಡ್ಸ್ ಆಯಿತಾ. ಸೊ ಅದಕ್ಕೇ ಅದರಲ್ಲಿ ಯಾವಾಗಲೂ ಮಲಗುವಾಗ ನೀವು ಹರಳೆಣ್ಣೆಯಾರ ಹಾಕ್ಕೊಳ್ಳಿ ಇಲ್ಲ ಕೊಬ್ಬರಿ ಎಣ್ಣೆಯಾರ ಹಾಕ್ಕೊಳ್ಳಿ, ಬಟ್ ಅಪ್ಲೈ ಮಾಡ್ತಾಯಿರಿ.
ಅದೇನು ಗೊತ್ತಾ, ನಿಮ್ಮದು ಡೈಜೆಸ್ಟಿವ್ ಸಿಸ್ಟಮ್ನು ಚೆನ್ನಾಗಿ ಮಾಡುತ್ತೆ, ಅಂದರೆ ಜೀರ್ಣಕ್ರಿಯೆ ಚೆನ್ನಾಗೂ ಆಗಂಗೆ ಮಾಡುತ್ತೆ, ವೆಯ್ಟ್ ಲಾಸು ಆಗ್ತೀರಾ, ಪ್ಲಸ್ ನಿಮ್ಮದು ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಅಂದರೆ ಬೆಳ್ಳಗಾಗ್ತೀರಾ, ಮತ್ತು ಕ್ಯೂಟಾಗಿ ಕಾಣಿಸುತ್ತೆ. ಆ ಥರ ಎಲ್ಲ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ನಿಮ್ಮ ಒಂದು ಏನೊಂದು ಬ್ಲಾಕೇಜಸ್ ಇದೆ, ಮನಿ ಬ್ಲಾಕೇಜಸ್ಸು, ಸೊ ಅದನ್ನೆಲ್ಲ ಅದು ಕ್ಲಿಯರ್ ಮಾಡ್ಕೊತಾ ಬರುತ್ತೆ, ಆಯಿತಾ. ಸೊ ಯಾವಾಗ ನೀವು ಆ ಒಕ್ಕಳಿಗೆ ಒಂದು ಆಯಿಲ್ದು ಏನೋ ಅಪ್ಲೈ ಮಾಡೋದಾಗಿರ್ಬೋದು, ಸೊ ಆ ಥರ ಅದಾಯ್ತಾ. ಅದಾದ್ಮೇಲೆ ಬನ್ನಿ ಅನಾಹತ ಚಕ್ರ ಎಲ್ಲಿ ಬರುತ್ತೆ ಅಂದರೆ ಹಾರ್ಟ್ ಚಕ್ರ ಅಂತಾರೆ. ಹಾರ್ಟ್ ಚಕ್ರ ಅಂದರೆ ಹೃದಯ ಚಕ್ರ. ಸೊ ಈ ಒಂದು ಮಧ್ಯ ಜಾಗದಲ್ಲಿ ಬರುತ್ತೆ ಅದು. ಸೊ ಎಲ್ಲ ಚಕ್ರಾಸ್ ಹಿಂಗೆ ತಾನೆ ಸ್ಟ್ರೈಟಾಗಿ ಹಿಂಗೆ ಹೋಗುತ್ತೆ. ಲಾಸ್ಟಲ್ಲಿ ಇಲ್ಲಿ ಇದು ಸಹಸ್ರಾರ ಚಕ್ರ ಅಂದರೆ ತಲೆ ಮೇಲ್ಗಡೆ ಬರೋದು. ಸೊ ಇಲ್ಲಿ ಅನಾಹತ ಚಕ್ರದಲ್ಲೂ ಅಷ್ಟೇ ಅದು ತುಂಬ ಬ್ಲಾಕೇಜಸ್ ಆದಾಗ ಏನು ಅಂದರೆ ರಿಲೇಷನ್ಶಿಪ್ ಬ್ರೋಕನ್ ಆಗೋದು, ಆ ಥರದ್ದೆಲ್ಲ ಆಗೋದೆ ಅನಾಹತ ಚಕ್ರ ಸ್ಟ್ರಾಂಗ್ ಇಲ್ಲದೆ ಇರುವಾಗ, ಆಯಿತಾ. ಸೊ ಅದನ್ನೆಲ್ಲ ಹೇಗೆ ನೀವು ಸ್ಟ್ರಾಂಗ್ ಮಾಡ್ಕೋಬೋದು ಅಂದರೆ ನಾನು ನಿಮಗೆ ಒಂದು ವ್ಲಾಗಲ್ಲೂ ಹೇಳಿದ್ದೆ, ಶ್ರೀಮ್ ಅನ್ನೋ ಒಂದು ಮಂತ್ರ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂತ. ಶ್ರೀಮ್ ಅನ್ನೋ ಮಂತ್ರ ಹೇಳ್ಕೊಬೋದು, ಓಂ ನಮಃ ಶಿವಾಯ ಹೇಳ್ಕೊಬೋದು. ಓಂ ಅಂದಾಗೂ ಅಷ್ಟೇ ಏನೇ ನಿಮ್ಮ 6 ಚಕ್ರಾಸ್ ಬ್ಲಾಕೇಜಸ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಬರುತ್ತೆ ಫ್ರೆಂಡ್ಸ್. ಅದು ಆ್ಯಕ್ಚುಲಿ ಏನು ಗೊತ್ತಾ, ಓಂ ಓಂ ಅಂತ ನೀವು ಯಾವಾಗ ಮೆಡಿಟೇಟ್ ಮಾಡ್ತಿರೋ, ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಬಾಡಿನಲ್ಲಿ ಒಂಥರ ಶಿವರಿಂಗ್ ಥರ ಆಗುತ್ತೆ, ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ತುಂಬ ಮಾಡಬೇಕದು ಆ್ಯಕ್ಚುಲಿ, ಆಯಿತಾ. ನಾನು ಹೇಳಿದ್ನಲ್ಲ 40,000 ನೀವು ದಾಟಿಬಿಟ್ರೆ ಒಂಥರ ಸಿದ್ಧಿ ಮಾಡ್ಕೊಂಡಾಗೆ ಅಂದ್ಕೊಳ್ಳಿ. ನಂದು ಆ್ಯಕ್ಚುಲಿ ತುಂಬ ಮಾಡಿದ್ದೀನಿ, 40,000 ಮೇಲೆ ಆಗೋಗಿದೆ ನಂದೇನು ಗೊತ್ತಾ, ಏನಾರ ತುಂಬ ನನಗೆ ಇದಾದಾಗ ಓಂ ನಮಃ ಶಿವ ಅಂದಾಗ ಫುಲ್ ನಂದು ಕೈಯೆಲ್ಲ ಶೇಕ್ ಆಗುತ್ತೆ. ಈವನ್ ನಾನು ಯಾರನ್ನಾರ ಇಟ್ಕೊಂಡ್ರು ಟಚ್ ಮಾಡಿದ್ರು ಅವ್ರ ಕೈ ಶೇಕ್ ಆಗುತ್ತೆ, ಶಿವರಿಂಗ್ ಆಗುತ್ತೆ ಅವ್ರಿಗೆ. ಅದು ನಾನು ಫೀಲ್ ಮಾಡ್ತೀನಿ ಆ ಥರ. ಸೊ ಆ ಥರ ತುಂಬ ಪವರ್ಫುಲ್ ಆಗಿರುವ ಮಂತ್ರ, ಅದನ್ನೇ ಹೇಳ್ತಾ ಇರೋದು. ಸೊ ಎನಿ ಬ್ಲಾಕೇಜಸ್ದು ನಿಮ್ಮದು ಕ್ಲಿಯರ್ ಮಾಡ್ಕೊತಾ ಬರುತ್ತೆ. ಸೊ ನೀವು ಶ್ರೀಮ್ ಅನ್ನೋದನ್ನು ಹೆಂಗೆ ಪ್ರನೌನ್ಸ್ ಮಾಡಬೇಕು ಅಂದರೆ, ಸೊ ನೋಡಿ ಕೈನ ಹಿಂಗೆ ಇಟ್ಕೊಂಡ್ಬಿಟ್ಟು ಕೆಳಗಡೆ ಕುತ್ಕೊಂಡೇ ಮಾಡಬೇಕು, ಒಂದು ಸ್ವಲ್ಪ ಭಕ್ತಿಯಿಂದ ಮಾಡಿ. ಹೆಂಗೆ ಮಾಡಬೇಕು ಅಂದರೆ ನೋಡಿ, ಶ್ರೀಮ್ 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 ಅಂದಾಗ ಏನಾಗುತ್ತೆ ಅಂದರೆ ಆಯಿತಾ. 1 ಸೆಕೆಂಡ್ ಇರಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಕಾಲ್. ಓಕೆನಾ. ಸೊ ಶ್ರೀಮ್ 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 ಈಮ್ ಅಂತ, ಆಯಿತಾ. ಮಾ ಪ್ರನೌನ್ಸ್ ಆಗುತ್ತೆ. ಸೊ ಅದು ವೈಬ್ರೇಷನ್ ಕೊಡುತ್ತೆ, ಆ ಒಂದು ಚಕ್ರಾಸ್ತು ಹೀಲ್ ಮಾಡೋದಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ನೀವು ಎಷ್ಟೊತ್ತು ಬೇಕಾದ್ರೆ ಅದು ಅಂತ ಬರುತ್ತೆ ನೋಡಿ, ಅದನ್ನು ಹೇಳ್ಕೊಂಡು ಹೋಗ್ಬೋದು. ಎಷ್ಟು ನೀವು ಡೆಪ್ತಾಗಿ ಹೋಗ್ತೀರೋ ಅಂದರೆ ಡೀಪಾಗಿ ತೊಗೊಂಡು ಹೋಗ್ತೀರೋ ಅಷ್ಟು ನಿಮ್ಮದು ಇನ್ನರ್ ಇದು ತುಂಬ ಆ್ಯಕ್ಟಿವೇಟ್ ಆಗುತ್ತೆ, ಆಯಿತಾ. ಎನರ್ಜಿ ಕೊಡುತ್ತೆ ಅಂತ, ಬೂಸ್ಟಪ್ ಮಾಡುತ್ತೆ ಅದನ್ನು. ಸೊ ಇದೊಂದಾಗಿತ್ತು. ಸೊ ಬನ್ನಿ ಇವಾಗ ಕೆಳಗಡೆ ಇಟ್ಬಿಟ್ಟು ಯಾವ ಥರ ಬರೀಬೇಕು ಅನ್ನೋದು ತೋರಿಸ್ತೀನಿ. ಸೊ ಬನ್ನಿ. ಸೊ ಅದಕ್ಕೂ ಮುಂಚೆ ಯಾರಿಗಾರ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಫಸ್ಟು ಒಂದು ಸರ್ಕಲ್ ಹಾಕೋಬೇಕಾಗುತ್ತೆ. ಆಂಜನೇಯಂದು ನಾನು ಹೇಳ್ತಿರೋದು ಹನುಮಾನ್ ಮಂತ್ರ ಬರೆಯೋದು ಹಿಂಗೆ ಅಂತ. ಸೊ ಒಂದು ಸರ್ಕಲ್ ಹಾಕ್ಕೊಂಡು ಅದಾದಮೇಲೆ ಇಲ್ಲಿಂದ ಒಂದು ಹಿಂಗೆರೆ ಹೇಳ್ಕೊಳ್ಳಿ. ಅದಕ್ಕೆ 1 2 ಅಂತ ಹಾಕ್ಬಿಟ್ಟಿದ್ದೀನಿ. ಸೊ ಯಾವುದಾದ್ಮೇಲೆ ಯಾವುದು ಅಂತ. ಸೊ ಇದು 1 ಇದು 2. ಅದಾದಮೇಲೆ ದಳಗಳು ಹಾಕ್ಬೇಕಾದ್ರೂ ಅಷ್ಟೇ ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಕೆಳಗಡೆಯಿಂದ. ಸೊ ನಂಬರ್ಸ್ ನೋಡಿಕೊಂಡೇ ನೀವು ಮಾಡ್ಕೋಬೇಕಾಗುತ್ತೆ, ಹಂಗೆ ಸುಮ್ಮನೆ ಹೆಂಗೆ ಹಾಕೋಬಾರ್ದು. ನೋಡಿ 3 4 5 6 7 8 9 ಮತ್ತು 10 ಅದೇ ಥರ ನಂಬರ್ಸ್ ಪ್ರಕಾರ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಟೋಟಲ್ ಮಾಡಿದಾಗ ನಿಮಗೆ 8 ದಳಗಳು ಬರುತ್ತೆ. ಸೊ ಅದ್ರ ಮಂತ್ರ ಹೇಗೆ ಬರೀಬೇಕು ಮಧ್ಯದಲ್ಲಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಸೊ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್ ಅಂತ, ಆಯಿತಾ. ಸೊ ಅದನ್ನು ನೀವು ಬರೆದ್ಬಿಟ್ಟು ಏನು ಮಾಡಬೇಕು ಅಂದರೆ ಒಂದು 108 ಸಲ ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು. 21 ಡೇಸ್ ಅದು ದೇವ್ರ ಮನೆಯಲ್ಲಿ ಇರಲೇಬೇಕು, ಆವಾಗಲೇ ಅದು ಒಂಥರ ಪ್ರತಿಷ್ಠಾಪನೆ ಥರ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಅಂತಾರಲ್ಲ. ಸೊ ಅದು ಬೀಜ ಮಂತ್ರ ಆಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಮೋಸ್ಟ್ ಪವರ್ಫುಲ್ ಬೀಜ ಮಂತ್ರ ಹನುಮಾನ್ದು, ಆಂಜನೇಯ ದೇವ್ರದ್ದು. ಸೊ ನಿಮ್ದು ಏನೇ ಒಂದು ವಿಷಯಸ್ ಇದ್ರೂ ಅದು ಫುಲ್ಫಿಲ್ ಮಾಡುತ್ತೆ. ಈವನ್ ರಿಲೇಷನ್ಶಿಪ್ಗೂ ಕೇಳ್ಕೊಬೋದು. ಪ್ಲಸ್ ನಿಮಗೆ ಮನಿ ಅಬಂಡೆನ್ಸು, ಯಾರ್ದಾರ ಸಾಲ ಬಾಧೆ, ಪ್ಲೆಡ್ಜ್ ಮಾಡಿರೋ ದುಡ್ಡು ಬಿಡ್ಸೋಕ್ಕಾಗದೇ ಇರೋ, ಯಾರು ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಕೊಡದೇ ಇದ್ದರೆ, ಸೊ ಅದಕ್ಕೆಲ್ಲ ನೀವು ಈ ಥರ ಮಾಡ್ಕೋಬೋದು. ಇದು ತುಂಬಾ ಆಗುತ್ತೆ. ಇದ್ರ ಜೊತೆಗೇನೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ನೀವೇನು ಮಾಡ್ಕೋಬೋದು ಅಂದರೆ ಅದೇ ಆಂಜನೇಯಂದು ಯಂತ್ರ ಅಂತ ಏನು ತೋರಿಸೋದ್ನೋ, ಅಂದರೆ ಮಂತ್ರ ಎಲ್ಲ ಬರೆದಿರ್ತೀವಲ್ಲ,
ಸೊ ಅದನ್ನ ಇಟ್ಕೊಂಬಿಟ್ಟು 7 ಸಲ ನೀವು ಹನುಮಾನ್ ಚಾಲೀಸ ಹೇಳ್ಕೊಂಬಿಡಿ ಆಯಿತಾ. ನಿಮಗೆ 108 ಸಲ ಹೇಳೋಕ್ಕಾಗದೇ ಇದ್ದರೆ ಹನುಮಾನ್ ಚಾಲೀಸನೂ ಮಾಡ್ಕೋಬೋದು, 108 ಸಲ ಮಂತ್ರ ಕೂಡ ಚಾಂಟ್ ಮಾಡ್ಬೋದು. ಸೊ 7 ಸಲ ಹನುಮಾನ್ ಚಾಲೀಸ ಹೇಳ್ಕೊಂಡ್ರೆ ತುಂಬ ಪವರ್ಫುಲ್, ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈವನ್ ನೀವು ಇನ್ನೂ ಒಂದು ಮಾಡ್ಬೋದು, ನೀವು ಅಕಸ್ಮಾತ್ ಮಂತ್ರ ಚಾಂಟ್ ಮಾಡಬೇಕಾದ್ರೆ ಮತ್ತು ಈ ಥರ ಒಂದು ಏನು ನಾನು ತೋರಿಸಿದ್ನೋ ಹನುಮಾನ್ ಚಾಲೀಸದ ಹೇಳ್ಕೊಬೇಕಾದ್ರೆ ಒಂದು ಗ್ಲಾಸಲ್ಲಿ ನೀರು ಇಟ್ಕೊಂಡು ಆ ಒಂದು ಏನು ಮಂತ್ರ ನೀವು ಫುಲ್ ಹೇಳಿ ಮುಗಿಸ್ತಿರೋ ಆವಾಗ ಆ ನೀರನ್ನ ಕುಡಿದ್ಬಿಡಿ ಆಯಿತಾ. ಕುಡಿಬೇಕಾದ್ರೆ ನೀವು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ಅದು ದೇವ್ರದ್ದು ಒಂದು ಏನೋ ಒಂದು ಮಂತ್ರ ಈ ಥರ ಈ ಪೇಪರಲ್ಲಿ ಏನು ಬರೆದು ತೋರಿಸಿದ್ದೀನಲ್ಲ, ಸೊ ಈ ಮಂತ್ರ ಈ ಶೀಟ್ ಒಳಗಡೆನೇ ಇಟ್ಬಿಡಿ ಆ ಗ್ಲಾಸ್ನ. ಈ ಪೇಪರ್ದು ಮೇಲ್ಗಡೆನೆ ಆ ಗ್ಲಾಸ್ನ ಒಂದು ಸೈಡಲ್ಲಿ ಇಟ್ಟಿರಿ, ನೀರು ಕೆಳಗೆ ಬೀಳ್ದಿರಂಗೆ ನೋಡ್ಕೊಳ್ಳಿ ಅಷ್ಟೇ. ಏನಾರ ಒಂದು ಇಟ್ಬಿಟ್ಟು ಅದ್ರ ಮೇಲೆ ಇಡಿ. ಸೊ ಆಮೇಲೆ ಏನು ಮಾಡಬೇಕು ಅಂದರೆ ಅದನ್ನು ಕೆಳಗಡೆ ಇಟ್ಬಿಟ್ಟು ಕಚ್ಕೊಂಡು ಕುಡಿಬೇಕು ನೀವು ಆಯಿತಾ. ಸೊ ಅಲ್ಲೇ ಕುತ್ಕೊಂಡು ಕುಡಿಬಾರ್ದು ದೇವ್ರ ಮನೆ ಹತ್ರ. ಸ್ವಲ್ಪ ಈ ಕಡೆ ಬಂದು ಹೊರಗಡೆ ಅಂದರೆ ಒಂದು ಸ್ವಲ್ಪ ಈ ಕಡೆ ಬಂದ್ಬಿಟ್ಟು ಅದನ್ನು ಫುಲ್ಲು ಕುಡಿಬೇಕಾಗತ್ತೆ. ನೀವು ಕಚ್ಕೊಂಡೇ ಕುಡೀರಿ. ಯಾಕೆ ಗೊತ್ತಾ, ನಾವು ಅದನ್ನು ಟಚ್ ಮಾಡಿ ಕುಡಿದಾಗ ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ನಾನು ಹೇಳಿದ್ನಲ್ಲ, ಹಾಗೆ ನೀವು ಎತ್ಕೊಂಡು ಕುಡಿಯೋದಕ್ಕೋ ಕಚ್ಕೊಂಡು ಕುಡಿಯೋದಕ್ಕೋ ತುಂಬ ವ್ಯತ್ಯಾಸ ಇದೆ. ಸೊ ಆ ಥರ ಮಾಡ್ಕೊಳ್ಳಿ. ಬನ್ನಿ. ಸೊ ಇವಾಗ ಬನ್ನಿ ರಿಲೇಷನ್ಶಿಪ್ದು ಸ್ಟ್ರಾಂಗ್ ಆಗೋದಕ್ಕೆ ಯಾವ ನಂಬರ್ಸು ಅಂತ. ಸೊ ನೋಡಿ 9, 27, 88, 27 ಮತ್ತು 11, 56, 58, 33 ಮತ್ತು 33, 15, 3 ಮತ್ತು 1, 32, 72, 64, 11. ಸೊ ಇದನ್ನು ಚೌಕಾಕಾರದಲ್ಲಿ 4 ಸ್ಕ್ವೇರ್ ಥರ ಬರಬೇಕು. ಸೊ ಇಲ್ಲಿ ಸಂಗಾತಿ ಹೆಸರು ಅಂದರೆ ಪಾರ್ಟ್ನರ್ದ ಹೆಸರು ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಹಾಕೋಬೇಕು ಆಯಿತಾ. ನಿಮ್ಮ ಹೆಸರನ್ನ ಇಲ್ಲಿ ಹಾಕೊಳ್ಳಿ, ನಿಮ್ಮ ನೇಮು, ನಿಮ್ಮ ಹೆಸರು ರೈಟ್ ಸೈಡ್. ಯಾರು ಮಾಡ್ತಾ ಇದ್ದೀರೋ ಅವ್ರಿಗೆ ನಾನು ಹೇಳ್ತಾ ಇರೋದು, ಯಾರು ಮಾಡ್ತಾ ಇದ್ದೀರೋ ಅವ್ರದ್ದು ರೈಟ್ ಸೈಡ್ ಬರಬೇಕು. ಯಾರ್ದು ಪಾರ್ಟ್ನರ್ ನೇಮ್ ಇರುತ್ತೋ ಅವ್ರದ್ದು ಲೆಫ್ಟ್ ಸೈಡ್ ಬರಬೇಕು. ಹಸ್ಬೆಂಡ್ ಆ್ಯಂಡ್ ವೈಫ್ದು ಬರೀಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ದು ಬರ್ಕೋಬೋದು. ಸೊ ಈ ಥರ. ಸೊ ಕೆಲವರೆಲ್ಲ ಕೇಳ್ತಾ ಇರ್ತೀರಲ್ಲ, ಕೆಲವ್ರು ಮಾತಾಡ್ತಾ ಇಲ್ಲ, ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಈ ಥರ ಎಲ್ಲ ಮಾಡಿ. ಸೊ ಇದನ್ನು ನೋಡಿ ತಲೆ ದಿಂಬಿನ ಕೆಳಗಡೆ ಇಡಬೇಕು. ಎಷ್ಟು ದಿನ ಅಂದರೆ 21 ಡೇಸ್ ಇಡಬೇಕಾಗುತ್ತೆ. ಸೊ ಅದಾದಮೇಲೆ ಏನು ಮಾಡಿ ಅಂದರೆ ನಿಮ್ಮದು ಪರ್ಸ್ ಇರುತ್ತಲ್ಲ ವ್ಯಾಲೆಟ್ ಒಳಗಡೆ ಅದು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಬಿಡಿ. ಒಂದು 4-5 ಚಿಕ್ಕ ಪೀಸ್ ಬರೋ ಥರ. ಸೊ ಚಿಕ್ಕ ಥರ ಮಾಡಿಕೊಂಡು ಅದನ್ನು ನಿಮ್ಮದು ವ್ಯಾಲೆಟಲ್ಲೋ ಪರ್ಸಲ್ಲೋ ಹ್ಯಾಂಡ್ ಬ್ಯಾಗ್ ಆ ಥರದ್ರಲ್ಲಿ ಇಟ್ಕೊಂಬಿಟ್ಟು ನೀವೆಲ್ಲೇ ಹೋಗ್ಬೇಕಾದ್ರೂ ಟ್ರಾವೆಲ್ ಮಾಡಿ. ಸೊ ಅದು ನಿಮ್ಮದು ಒಂಥರ ಪ್ರೊಟೆಕ್ಟಿವ್ ಆಗಿ ಇರುತ್ತೆ. ಸೊ ಈ ಥರ. ಸೊ ವಿಡಿಯೋ ಇಷ್ಟ ಹಾಗೆ ಇರ್ಬಿಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.